ಬಾರ್ಬನ್ ಬಿಡಮ್ಮ, ಬಾರ್ಬನ್ 2 ಕೊಡ್ತೀನಿ, ಬಾರ್ಬನ್ 2 ಕೊಡ್ತೀನಿ. ಅವ್ನು ಒಂದು ಕೊಡಲ್ಲ. ನೀನು ಯಾಕೆ ಅಷ್ಟೊಂದು ಅಳ್ತದ್ಯಾ? ಇಲ್ಲ ನೋಡು ವಿಡಿಯೋ ಕಳಿಸ್ ನೋಡು, ಯಾಕೆ ಅಳ್ತದ್ಯಾ? ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಆರಾಮಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ. ಇಲ್ಲಿ ನೋಡ್ರಿ ಏನೋ ತಿಂತಾಳೆ ಓ ಮಹಾಮಾಯ. ಹಾಯ್ ಏನು ಹಾಯ್ ಜಡೆ ಚೆನ್ನಾಗಿದ್ದಾವೆ, ಒಳ್ಳೆ ಮುದ್ದಾಗಿ ಚೆನ್ನಾಗಿ ಕಾಣ್ತಾ ಇದ್ದಾಳೆ. ಜಡೆ ಹಾಕ್ಯಂದು ಡೈಲಿ ಬರೀ ಕೂದಲು ಹಂಗೆ ಬಿಟ್ಕೊಂತಿದ್ಲು, ಓಪನ್ ಏರು ಬಿಟ್ಕೊಂಡು ಅಂತ. ಈಗ ಸ್ವಲ್ಪ ಜಡೆ ಹಾಕಿದ್ದೀನಿ, ಚೆನ್ನಾಗಿ ಕಾಣ್ತಾ ಇದ್ದಾವೆ ಜಡೆ. ನೋಡ್ರಿ ಎಷ್ಟು ಚೆನ್ನಾಗಿ, ನೋಡಲ್ಲ ಎಷ್ಟು ಚೆನ್ನಾಗಿ ಅಳ್ತಾಳೆ ನೋಡ್ರಿ, ಎಷ್ಟು ಚೆನ್ನಾಗಿ ಅಳ್ತಾಳೆ ಓ ಮಾಯ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದ್ಯಾ, ಅಲ್ಲಿ ನೋಡಮ್ಮ ಎಷ್ಟು ಚೆನ್ನಾಗಿ ಕಾಣ್ತದ್ಯಾ. ಯಾಕೆ ಬಳ್ತೀಯಾ? ಹಾಂ ಬಿಡು, ಎದ್ದು ಕುತ್ಕ ಹಂಗೊಳ್ಬಾರ್ದು. ಈಗ ಹೇಳು ಗೋಬಿ ಅಷ್ಟು. ಈಗ ಇನ್ನೊಂದು ಎರಡೇ ಪೀಸ್ ಕಡಿಮೆ ಆಯ್ತು ಗೋಬಿ, ಅಷ್ಟಕ್ಕೆ ಬಂದು ಅಳುಕಂತ ಮಂಕಂದಾಳೆ. ಹಾಂ ಅಲ್ಲಿ ನೋಡಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತೀವಿ, ನೋಡಲ್ಲಿ ನೀನು ಚೆನ್ನಾಗಿ ಕಾಣ್ತದಿ, ಹತ್ರ ಚೆನ್ನಾಗಿ ಕಾಣಲ್ಲ ನೋಡಲ್ಲಿ, ನೋಡು ಹತ್ರ ಚೆನ್ನಾಗಿ ಕಾಣಲ್ಲ. ನೋಡಿ ಇಲ್ಲಿ ನೋಡಿ, ಅಲ್ಲಿ ಎಲ್ಲರೂ ನೋಡ್ತಾರೆ, ಅಲ್ಲಿ ಉಷಾಂಟಿಯರೆಲ್ಲ ನೋಡ್ತಾರೆ. ಇಲ್ಲಿ ತೋರಿಸು ಅಲ್ಲ, ಎಷ್ಟು ಒಂದು ಚೂರಕ್ಕೆ ಹಂಗೆ ಅಳ್ತಿರಲ್ಲ. ಹಾಂ ನಾವು ಸ್ಕೂಲಿಂದ ಬಂದರೆ ನಿಜವಾಗ್ಲೂ ಬೆಳಗ್ಗೆ ಮುದ್ದೆ ಸಾರನ್ನ ಊಟ ಮಾಡ್ತಿದ್ವಿ. ಇವ್ರಿಗೆ ಎಷ್ಟು ರುಚಿಯಾಗಿರೋದೆಲ್ಲ ಕೊಟ್ಟರು ಎಷ್ಟು ದಿಮಾಕ್ ಮಾಡ್ತವೆ ನೋಡು. ಅಳ್ತದಳೆ. ಒಂದು 2 ಪೀಸು ಗೋಬಿ ಕಡಿಮೆ ಆಯ್ತು ಅಷ್ಟೇ, ಅಷ್ಟಕ್ಕೆ ಅಳ್ತದಳೆ. ಜಗಳ ಮಾಡಬಾರ್ದು ನೋಡ, ಮತ್ತೆ ಜಗಳ ಮಾಡೋದು ಒಳ್ಳೋದು. ಸುಮ್ಮನೆ ಇರ್ಬೇಕು, ಸಮಾಧಾನ ಮಾಡ್ಕೋಬೇಕು. ಹಾಂ ಸಮಾಧಾನ ಮಾಡ್ಕೊಂಡು ಸುಮ್ಮನೆ ಇರ್ಬೇಕು, ಅಳಬಾರ್ದು. ನಿನಗೆ 2 ಬಾರ್ಬನ್ ಬಿಸ್ಕೆಟ್ ಅದಾವಲ್ಲ, ಅವ್ನು 2 ನಿನ್ನವೇ, ಅವ್ನಿಗೆ ಕೊಡಲ್ಲ ಸರಿನಾ? ಇಬ್ಬರು ಹೆಂಗೆ ಗೊತ್ತಾ, ದಿನಾಲು ಬರೀ ಇದೇ ಜಗಳ. ಒಂದು ಪೀಸ್ ಒಂಚೂರು ಅವಳು ಜಾಸ್ತಿ ತಗೊಂಡ್ರು ಜಗಳ, ಒಂದು ಸ್ವಲ್ಪ ಇವನು ಜಾಸ್ತಿ ತಗೊಂಡ್ರು ಜಗಳ, ಬರೀ ಇದೆಯಾ. ಬೇರೆದಕ್ಕಲ್ಲ, ಮುದ್ದೆ ಅನ್ನ ಸಾಂಬಾರು ಮಾಡಿದ್ರೆ ಅದಕ್ಕೆ ಜಗಳನೇ ಇಲ್ಲ. ಹಾಂ ಮುದ್ದೆ ಅನ್ನ ಸಾಂಬಾರಿಗೆ ಜಗಳನೇ ಇಲ್ಲ, ಬರೀ ಇದೇ ಜಗಳ. ಅಂದರೆ ಇದಕ್ಕೆ ಬರೀ ಜಗಳ ಮಾಡೋದು. ಇವಾಗ ಖುಷಿ. ಹಾಂ ನೋಡು, ಈಗ ಬಾರ್ಬನ್ ಬಿಸ್ಕೆಟ್ ತೋರಿಸು, 2 ಬಾರ್ಬನ್ ಬಿಸ್ಕೆಟ್ ಈಗ 2 ತಗೊಂಬಂದು, ಈಗ ಒಂದು ಸ್ವಲ್ಪ ಸಮಾಧಾನ. ಹಾಂ ಇಷ್ಟು ತನಕ ಹತ್ತಿದ್ದಾಳೆ ಕುತ್ಕೊಂಡು ಸುಮ್ಮನೆ ಅಳೋದು ಬರೆಯ. ಹಾಂ ಬೇರೆ ಇನ್ನೇನು ಚಿಂತೆ ಇಲ್ಲ, ಬರೀ ಇದೆ ಚಿಂತೆ. ಅದು ಬರೀ ಸ್ನ್ಯಾಕ್ಸಿಗೆ ಮಾತ್ರ ಅಳೋದಷ್ಟೇ. ಬಂದ ತಕ್ಷಣವೇ ಪರೋಟ ಥರ ಮಾಡ್ಕೊಟ್ಟೀನಿ, ಎಷ್ಟು ಚೆನ್ನಾಗಿದ್ದು, ಟೇಸ್ಟ್ ಅಂದರೆ ಸಖತ್ತಾಗಿದ್ವು. ಅದನ್ನೆಲ್ಲ ಬಿಟ್ಟು ಆ ಗೋಬಿ ಅವ್ರ ತಾತ ಗೋಬಿ ತಂತು ಅಂತ ಆ ಗೋಬಿಗೆ ಜಗಳ ಮಾಡ್ತಿದ್ದಾರೆ ಇಬ್ಬರು. ಹಾಂ ನೋಡಿ, ಇನ್ನೂ ಮುಂಚ್ಕೊಂಡಾಳೆ ಇನ್ನೂ. ಎಲ್ಲಿ ನೋಡಿ ಮಾತಾಡ, ಆಯನು ಹಂಗನ್ಬಾರ್ದು. ಆಯನು ಅಲ್ಲೆಲ್ಲ ನೋಡ್ತಿರ್ತಾರೆ ನೋಡು. ಎಲ್ಲರೂ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ರಲ್ಲ, ಅಲ್ಲೆಲ್ಲ ಜ್ಯೋತಿ ಆಂಟಿ ಬರ್ತಡೆಗೆ ಅವರೆಲ್ಲ ನೋಡ್ತಾರಪ್ಪ ವೀಡಿಯೋನ. ನೀನು ಹಿಂಗಾಡಿದ ಹೆಂಗೆ? ಆಯನು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನು. ಹಾಂ ಎಲ್ಲರೂ ನೋಡು ಓ ಮಾಯ ಅಂತ ನೋಡ್ತಾರೆ. ಅವತ್ತು ಬಾಬ್ ಕಟ್ಟಿಂಗಲ್ಲಿ ಇದ್ದಿದ್ದು ಕೂದಲು, ಇವತ್ತು ಜಡೆ ಎಷ್ಟು ಚೆನ್ನಾಗಿ ಕಾಣ್ತಾಳೆ ನೋಡ್ರಿ, ಸೂಪರಾಗಿ ಕಾಣ್ತದೆ ಜಡೆ. 2 ಜಡೆ ಇಲ್ಲಿ, ಇದೊಂದು ಹಾಕ್ಬೋದು. 2 ಜಡೆ ಇಷ್ಟುದ್ದ ಬಂದಿದ್ದಾವೆ ಓ ಮಾಯಿನ ಜಡೆ. ಅಮ್ಮ ಎಲ್ಲಿ ತೋರಿಸು. ಹಾಯ್ ಏನು ನಾಯಿ ಅಂತ ಅದನ್ನಂಗೆ ಇಲ್ಲ ನೋಡು, ಬರೀ ಹಿಂಗಂತ. ಮಿಸ್ಸು ಕೇಳಿದ್ರಂತೆ, ದಪ್ಪ ಆಗಿದೆಯಾ ಓಮಯ್ಯ ರಜಾ ಇದ್ದಾಗ ಅಂತ. ಮನೆಗೆ ಹಿಂಗೆ ಜಗಳ ಮಾಡ್ಕೊಂಡು ಕಿತ್ತಾಡ್ಕೊಂಡು ತಿಂದು ಊದ್ಕೊಂಡಾಳೆ, ಡುಮ್ಮಿ ಆಗಿದ್ದಾಳೆ ಓ ಮಹಾಮಾಯ. ಇನ್ಮೇಲೆ ಓ ಮಹಾಮಾಯ ಡುಮ್ಮಿ ಓ ಮಹಾಮಾಯ ಅನ್ಬೇಕು ನೋಡ್ರಿ. ಹೆಂಗೆ ಡುಮ್ಮಿ ಆಗಿದ್ದಾಳೆ, ಡುಮ್ಮಿ ಓ ಮಾಯ ಅನ್ಬೇಕು. ಎಷ್ಟು ಹಠ ಮಾಡ್ತಾರೆ ಅಂದರೆ ನಿಜವಾಗ್ಲೂ ಓದಕ್ಕೆ ಹಠ ಮಾಡಲ್ಲ, ಮುದ್ದೆ ಊಟ ಮಾಡೋಕ್ಕಂತೂ ಹಠ ಮಾಡೋದೇ ಇಲ್ಲ. ಮುದ್ದೆ ಇಟ್ಟರೆ ಸಾಕು, ಏನೋ ಬಾಂಬ್ ಬಿಟ್ಟಿದ್ದಾರೆ ನನ್ನಂಗೆ ಆಡ್ತಾರೆ. ಅದೇ ಗೋಬಿ, ಪಾನಿಪುರಿ, ಮಸಾಲೆ ಪುರಿ ಇಂಥವೆಲ್ಲ ಕೊಡಿಸ್ಬಿಟ್ರೆ ಅದನ್ನು ಕಿತ್ತಾಡ್ಕೊಂಡು ತಿಂತಾರೆ ನೋಡು. ಈ ಬಾರ್ಬನ್ ಬಿಸ್ಕೆಟು ಅವನ್ನಾದರೆ ಖುಷಿಯಾಗಿ ತಿಂತಾರೆ. ಆಯನ್ನು ಒಂದ್ಸಲ ಆಯನು ಆಯಿತು ತಿಂದು. ಎಲ್ಲರೂ ಹೆಂಗಿದ್ದೀರಾ, ಆರಾಮಿದ್ದೀರಾ? ಅಲ್ಲ, ಬೆಳಗ್ಗೆಯ ಮನೆಗೆ ಬೇಜಾರಾಗುತ್ತೆ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ
ನನಗೆ ಬೇಜಾರಾಗುತ್ತೆ. ಮನೆಗೆ ಸೀರಿಯಲ್ಲೆಲ್ಲ ಚೆನ್ನಾಗಿದ್ದಾವೆ. ಆಮೇಲೆ ಇದೇನು ಸರಿಗಮಪ ಅದಂತೂ ಸಖತ್ ಇಷ್ಟ ನನಗೆ ಅಂತ ನಾನು ಟಿ ವಿ ತಗೊಂಬ ನನಗೆ ಅಂತ ನಮ್ಮ ಮನೆಯವ್ರಿಗೆ ಹೇಳಿರೆ ಏನಂತ ಹೇಳ್ತಿರೋದು, ನನಗೆ ಬೆಳಗ್ಗೆ ಎದ್ದ ತಕ್ಷಣ ಸುಪ್ರಭಾತ ಶುರು ಮಾಡ್ತೀಯಾ, ಬೆಳಗ್ಗೆ ಎದ್ದ ತಕ್ಷಣ ಸುಪ್ರಭಾತ ಶುರು ಮಾಡ್ತೀಯಾ, ಮಧ್ಯಾಹ್ನ ಆದ ತಕ್ಷಣ ಏನು ಭಜನೆ ಅಲ್ಲ ಅದೇನೋ ಮಧ್ಯಾಹ್ನ ಆದ ತಕ್ಷಣ ಭಾಷಣ, ಮಧ್ಯಾಹ್ನ ಆದ ತಕ್ಷಣ ಭಾಷಣ ಶುರು ಮಾಡ್ತೀಯಾ, ಮತ್ತೆ ಸಾಯಂಕಾಲ ಆದ ತಕ್ಷಣ ಭಜನೆ, ಆಮೇಲೆ ಇನ್ನೊಂದೇನೋ ಭಜನೆ ಭಜನೆ ಶುರು ಮಾಡ್ತೀಯಾ. ಸಾಯಂಕಾಲ ಆದ ತಕ್ಷಣ ಯಾಕೆ ಟಿ ವಿ ಬೇಕು ಅಂತ ಕೇಳ್ತಿರೋದು. ಎಂತೆಂಥ ಜನಗಳು ಇದ್ದಾರೆ ನೋಡ, ಆಲೋಚನೆ ಹೆಂಗೈತೆ ಅಂತ. ಬೆಳಗ್ಗೆ ಎದ್ದ ತಕ್ಷಣ ನಾನು ಇವರು ಬೇಗ ಎದ್ದಾಳ್ರಿ ಅಂತ ಈ ಥರ ಬೈತಿದ್ನಲ್ಲ ಇವರಿಗೆ, ಅದನ್ನು ಬೆಳಗ್ಗೆ ಎದ್ದ ತಕ್ಷಣ ಸುಪ್ರಭಾತ ಅಂತೆ. ನಾನು ಇವ್ರಿಗೆ ಬೈಯೋದು ಸುಪ್ರಭಾತ ಅಂತೆ, ಜೋರಾಗಿ ಬೈತೀನಲ್ಲ. ಅದಕ್ಕೆ ಟಿ ವಿ ಯಾಕೆ ಬೇಕು ಮನೆಗೆ, ನೀನೇ ಇದೆಯಲ್ಲ ಟಿ ವಿ ಯಾಕೆ ಬೇಕು ಅಂತ ಕೇಳ್ತಾ ಇರೋದು. ಹೆಂಗೆ ಅನ್ನಿಸ್ತೈತೆ ಬೆಳಗ್ಗೆಯಿಂದ ಅಂದರೆ ನನಗೆ ಎಷ್ಟು ಚೆನ್ನಾಗೆಲ್ಲ ಲೆಕ್ಕಾಚಾರ ಹಾಕಿರೋದು ನೋಡು ಅಂತ. ನಾನು ಸುಪ್ರಭಾತ ಅಂತೆ, ಮಧ್ಯಾಹ್ನ ಭಾಷಣ ಅಂತೆ ಶುರು ಮಾಡೋದು, ಸಾಯಂಕಾಲ ಆದ ತಕ್ಷಣ ಭಜನೆ. ನೋಡಿ ಇವಳು ಎಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡಾಳು ನೋಡು. ಅಪ್ಪ ಮಗಳು ಅವ್ರ ಅಪ್ಪಾಜಿದ್ದು ಅಂದರೆ ಸಾಕು, ಇವಳ್ದು ಜಾಸ್ತಿ ಆಗ್ಬಿಡುತ್ತೆ. ನಾನು ಒಬ್ಬಳೇ ಇದ್ದೆ ಅಂದರೆ ನೋಡು ಹೆಂಗದಾಳೆ, ಇಲೆ ಮರಿ ಇದ್ದಂಗೆ. ಅವ್ರ ಅಪ್ಪಾಜಿ ಬಂದರೆ ಹುಲಿ ಆಗ್ಬಿಡ್ತಾಳೆ. ಏನು ನಾನು ಊಟಕ್ಕೆ ಕೂತ್ಕೊಂಡಾಗ ಒಂದು ಲೋಟ ನೀರು ತಂದು ಕೊಡಮ್ಮ ಅಂದರೆ ತಂದು ಕೊಡಲ್ಲ. ಅದೇ ಅವ್ರ ಅಪ್ಪಾಜಿಗಾದರೆ ಬಂದ ತಕ್ಷಣ ನೀರು ಕೊಡೋದೇನು ಹೇಳ್ತೀಯ, ಅವ್ರ ಅಪ್ಪಾಜಿಗೆ ಏನು ಬೇಕಪ್ಪಾಜಿ ಅಂತ ಕೊಡೋದು, ಎಲ್ಲ ತಗೊಂಡು ಬರೋದು, ಹೇಳಿದ್ದೆಲ್ಲ ಹಂಗೆ. ನಮಗೇನು ಲೆಕ್ಕನೇ ಇಲ್ಲ ನೋಡು, ಲೆಕ್ಕನೇ ಇಲ್ಲ. ನಾವು ಲೆಕ್ಕನೇ ಇಲ್ಲ. ಸಾಕಿದ್ದು ನಾವು, ಬೆಳೆಸಿದ್ದು ನಾವು. ಯಾರ ಅದಕ್ಕೆ ಹಂಗಂತಾರೆ ಹೆಣ್ಮಕ್ಳು ಯಾವಾಗಲೂ ಅಪ್ಪನ ಕಡೆಗೆ ಅಂತ. ಅದು 100% ನಿಜ. ನಮ್ಮನೆಗೆ ಇಬ್ಬರು ಅಷ್ಟೇ, ಮಗನೂ ಅಷ್ಟೇ, ಅವನು ಅಷ್ಟೇ. ಮಗನೂ ಅಪ್ಪನ ಕಡೆಗೆ ಜಾಸ್ತಿ ಹೇಳೋದು. ಏನು ಮಾಡೋಕ್ಕಾಗಲ್ಲ. ಕಾಲಾಯ ತಸ್ಮೈ ನಮಃ ಅಂತ ನೋಡು ನಗ್ತದಾಳೆ. ಅವ್ರ ಅಪ್ಪನ ವಿಚಾರ ಹೇಳಿದ್ಕೆ ನಗ್ತಿರೋದು. ಇಷ್ಟ ತನಕ ನಗುನೇ ಇಲ್ಲ. ಅವ್ರ ಅಪ್ಪಾಜಿ ಎಲ್ಲಾರ ಹೋಗಿತ್ತು ಅಂದರೆ ಬರೋವರೆಗೂ ಏನೋ ಕಳ್ಕೊಂಡಲೇನೋ ಅನ್ನಂಗೆ ಅಲ್ಲಿ ಹೋಗಿ ಜೋಕಾಲೆ ಕೂತ್ಕೊಂಡಿರ್ತಾಳೆ, ಇಲ್ಲದ್ರೆ ಎಲ್ಲರೂ ಹೋಗಿ ಕೂತ್ಕೊಂಡಿರ್ತಾಳೆ ಅಷ್ಟೇ. ಬಂದ ತಕ್ಷಣ ಹಂಗಲ್ಲ, ಅವಳೇ ರೆಕ್ಕೆ ಬಿಚ್ಚಿ ಹಾರಾಡೋ ಪಕ್ಷಿ ಥರ ಆಗ್ಬಿಡ್ತಾಳೆ. ನನಗಂತೂ ನೋಡಿ ಒಬ್ಬ ಅನಿಸುತ್ತೆ. ಅಂದರೆ ಚಿಕ್ಕಳಿಂದನೂ ಅಷ್ಟೇ, 1 ವರ್ಷದ ಮಗು ಇದ್ದಾಗಿಂದನೇ ಗೊತ್ತಾಗೋದು. ಅಪ್ಪಾಜಿ ಬಂದ ತಕ್ಷಣ ಫುಲ್ಲು ಖುಷಿ. ಇವಳಿಗೆ ಏನೋ ಗೊತ್ತಿಲ್ಲ, ಅದು ಅಷ್ಟು ಬಾಂಡಿಂಗ್ ಇವರಿಬ್ರಿಗೂ. ಅವರು ಅಷ್ಟೇ, ಅವ್ರ ಅಪ್ಪಾಜಿನೂ ಚೆನ್ನಾಗಿ ಅವಳೆ ಬಾಂಡಿಂಗ್ ಚೆನ್ನಾಗೈತೆ. ಬೈಯಕ್ಕೆ ಮಾತ್ರ, ನನ್ನ ಬೈಯೋಕ್ಕೆ ಅಪ್ಪ ಮಗಳು ಜೊತೆ ಆಗ್ಬಿಡ್ತಾರೆ. ಇವಾಗಲಿಂದಲೇ ಜೊತೆ ಆಗ್ತಾರೆ. ಇವಳು ಹ್ಞೂ ಕಣಪ್ಪಾಜಿ ಹ್ಞೂ. ಅವ್ರ ಅಪ್ಪಾಜಿ ಬೆಳಗ್ಗೆ ಹೇಳ್ತೈತಿ, ಬೆಳಗ್ಗೆ ಸುಪ್ರಭಾತ, ಮಧ್ಯಾಹ್ನ ಭಾಷಣ, ಸಾಯಂಕಾಲ ಭಜನೆ ಶುರು ಮಾಡ್ತೀಯ ನೀನೇ, ಟಿ ವಿ ಯಾಕೆ ಅಂದರೆ ಹ್ಞೂ ಕಣಪ್ಪಾಜಿ, ಕರೆಕ್ಟು ಕಣಪ್ಪಾಜಿ ಅಂತ ಇವಳು ಸಾಥ್ ಕೊಡ್ತಾ ಇದ್ದಾಳೆ ಅವ್ರ ಅಪ್ಪಾಜಿಗೆ. ನನಗೆ ಹೆಂಗಾತು ಅಂದರೆ, ನಾನು ಯಾಕಾದರೂ ಹೇಳಿದ್ನೋ, ನಾನು ಅಷ್ಟೊಂದು ಖರಾಬಾಗಿ ಬೈತೀನಿ ನಂಗೆ ಆಗ್ಬಿಡ್ತು ನನಗೆ. ಭಜನೆ ರಾತ್ರಿ ಆದರೆ ಭಜನೆ ಶುರು ಮಾಡ್ತೀನಂತೆ. ಎಂತೆಂಥ ಜನಗಳಿದ್ದಾರೆ ನೋಡಿ, ಎಂಥ ಲೆಕ್ಕಾಚಾರ ಹಾಕಿದ್ದಾರೆ. ಅದೇ ಮತ್ತೆ ಆ ಥರದ್ದೇ ಭಜನೆ ಶುರು ಮಾಡ್ತೀನಿ. ಈಗ ಖುಷಿ ಐತೆ. ಈಗ ಅವ್ರ ಅಪ್ಪಾಜಿ ವಿಚಾರ ಮಾತಾಡಿದ್ಕೆ ಒಂಚೂರು ಖುಷಿ. ವೈಟಿ ಅಂತ ಇವಳ ಹೆಸರು ನೋಡಿ. ನಾನು ಕರ್ರುಗದಿನಂತೆ ಅವ್ರ ಅಪ್ಪಾಜಿ ಅವಳು ಒಯ್ತದ. ನಾನು ಇರೋದೇ ಕಲರು. ಅದಕ್ಕೆ ನೀನು ಕರ್ರುಗದಿಯ, ನಾನು ನಮ್ಮ ಅಪ್ಪಾಜಿ ಬೆಳ್ಳಗದಿವಿ ಅಂತ ಅದಾಳೆ ಅವಳು. ಏನು ಮಾಡೋಕ್ಕಾಗ್ತೆ, ನ್ಯಾಚುರಲ್, ಏನು ಮಾಡೋಕ್ಕಾಗಲ್ಲ. ನಾವಿರೋದೇ ಹಿಂಗೆ ಕಲರ್. ನಗ್ತದಾಳೆ, ನೀನು ಕರ್ರುಗದಿಯ, ಇರೋದು ಕರ್ರಿಗೆ ಬರ್ತದೆ ಬಿಡಮ್ಮ ಅಂತ ನಗ್ತಾ ಇದ್ದಾಳೆ. ಇಷ್ಟೋ ತನಕ ಹೆಂಗೆ ಗೊತ್ತಾ, 1-2 ಪೀಸು ಗೋಬಿಗೆ ಇಬ್ಬರು ಅಕ್ಕ ತಮ್ಮ ಇಬ್ಬರೂ ಅವನು ಜಾಸ್ತಿ ತಗೊಂಡಾನೆ. ಹಂಗೆ ಬಿಟ್ಟಿದ್ದಾಳೆ, ಹಂಗೆ ಬಿಟ್ಟಿದ್ದಾಳೆ, ಮುಟ್ಟಿಲ್ಲ. ಆ ಪ್ಲೇಟ್ ಹಂಗೆ ಐತೆ, ಗೋಬಿನೂ ಹಂಗೆ ಇದ್ದಾವೆ. ಅದೇ ಮುದ್ದೆ ಸಾಂಬಾರು ಮಾಡಿದಾಗ ಜಗಳನೇ ಮಾಡಲ್ಲ, ಹಂಗೆ ಊಟ ಮಾಡ್ತಾರೆ. ನನಗೆ ಜಾಸ್ತಿ ಬೇಕು ಅಂತಲೇ ಕೇಳಲ್ಲ ಮತ್ತೆ ನೆಕ್ಸ್ಟು. ಓಕೆ ಫ್ರೆಂಡ್ಸ್, ಇವತ್ತು ಓ ಮಹಾಮಯ ಈಗ ಎಂತದಾಳೆ, ಜಡೆವಾಲಿ
ಜಡೆ ಸೂಪರಾಗಿ ಕಾಣ್ತಾ ಇದ್ದಾವೆ. ಹೆಂಗೆ ಕಾಣಿಸ್ತಾ ಇದ್ದಾಳೆ ಓ ಮಾಯ ಅಂತ ಹೇಳಿ ಕಮೆಂಟ್ ಮಾಡಿರಿ ನೋಡೋಣ. ನಮ್ಮ ಫ್ರೆಂಡ್ಸು ಎಲ್ಲರೂ ಓ ಮಹಾಮಾಯನ ಜಡೆ ಎಲ್ಲ ಹೆಂಗೆ ಕಾಣಿಸ್ತೈತಿ ಅಂತ. ಸೂಪರಾಗಿ ಕಾಣ್ತಾ ಇದ್ದಾಳಲ್ಲ. ಸೂಪರ್ ಸೂಪರ್. ವೈಟಿಗೆ ಇವತ್ತು ಜಡೆ ಹಾಕಿದ್ದೀನಲ್ಲ, ವೈಟಿಗೆ ಹೆಂಗೆ ಕಾಣ್ತಾಳೆ ಅಂತ ಹೇಳ್ರಿ ನೋಡೋಣ. ವೈಟಿ ಬ್ಯೂಟಿ. ಓಕೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ವಿಡಿಯೋಗೆ ಸಬ್ಸ್ಕ್ರೈಬರ್ಸ್ ಒಂದು ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಕಡಿಮೆ ಇದ್ದಾರೆ. ಪರವಾಗಿಲ್ಲ, ವ್ಯೂಸ್ ಅಂತೂ ಗೇನ್ ಆಗ್ತೈತೆ. ಖುಷಿ ಅನ್ನಿಸ್ತು ನನಗೆ. ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ಆಮೇಲೆ ವಿಡಿಯೋ ನೋಡ್ತಾರೆ ಎಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ. 1000ವರೆಗೂ ವ್ಯೂಸ್ ಬಂದಿದೆ, ಆದರೆ ಸಬ್ಸ್ಕ್ರೈಬರ್ಸ್ ಮಾತ್ರ ಇಲ್ಲ. ಅದೊಂದು ಬೇಜಾರಾಗುತ್ತೆ. ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ವಿಡಿಯೋ ನೋಡಿ. ನಮ್ಮ ಚಿತ್ರದುರ್ಗದ ಜನ ಆದರೂ ಸಪೋರ್ಟ್ ಮಾಡಿರಿ ಪ್ಲೀಸ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್.